ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಹಳೆ ವೆಡ್ಡಿಂಗ್ ಕಾರ್ಡ್ಸ್ ಇರುತ್ತೆ, ನಾವು ವೇಸ್ಟು ಅಂತ ಬಿಸಾಡ್ಬಿಡ್ತೀವಿ. ಆ ವೆಡ್ಡಿಂಗ್ ಕಾರ್ಡ್ಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಒಂದು DIYನ ಮಾಡ್ಬೋದು. ಅಲ್ಲಿಗೆ ಈ ರೀತಿ ವೆಡ್ಡಿಂಗ್ ಕಾರ್ಡ್ನ ತೊಗೊಂಡು ಅದರೊಳಗಡೆ ಇರೋ ಕಾರ್ಡನ್ನು ಈ ರೀತಿ 2 ಪೀಸ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಮಂದ ಇರುತ್ತೆ, ಸೊ ಇದರಲ್ಲಿ ಏನು ಮಾಡಿದ್ರೂ ಬೇಗ ಅರ್ಧೋಗಲ್ಲ, ಗಟ್ಟಿಯಾಗಿರೋದ್ರಿಂದ ಈ ರೀತಿ 2 ಪೀಸ್ ಮಾಡ್ಕೋತಾ ಇದ್ದೀನಿ. ಸೊ 2 ಪೀಸನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸೈಡಲ್ಲಿ ಎಕ್ಸ್ಟ್ರಾ ಏನಾದರೂ ಪೇಪರ್ ಇದ್ದರೆ ಆ ಪೇಪರನ್ನು ಸಮವಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಆ ಕಾರ್ಡನ್ನು ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಅರ್ಧಕ್ಕೆ ಸಮವಾಗಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು. ಹಿಂದೆ ಮುಂದೆ ಪೇಪರ್ ಇಲ್ಲದೆ ಇರೋ ಹಾಗೆ ಸಮವಾಗಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ರೀತಿ ವಿ ಶೇಪಲ್ಲಿ ಬರೋ ಹಾಗೆ ಮತ್ತೆ ಇನ್ನೊಂದು ಫೋಲ್ಡ್ ಹಾಕ್ಕೋಬೇಕು. ಇದೇ ರೀತಿ ನಾನು 2 ಪೀಸಲ್ಲೂ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಫೋಲ್ಡ್ ಮಾಡಿಕೊಂಡು ನಾವಿಲ್ಲಿ ಒಂದು ಪೆನ್ನು ಅಥವಾ ಒಂದು ಸ್ಕೆಚ್ ಪೆನ್ ತೊಗೊಂಡು ಫ್ಲವರ್ ಶೇಪ್ ಬರೋ ಹಾಗೆ ನಾನಿಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ. ಪೆನ್ನು ಅಥವಾ ಸ್ಕೆಚ್ ಪೆನ್ ತೊಗೊಂಡು ಈ ರೀತಿ ಮಾರ್ಕ್ ಮಾಡಿಕೊಡುವಾಗ 2 ಸೈಡು ಒಂದೇ ಸೈಜಲ್ಲಿ ಮತ್ತು ಸಮವಾಗಿ ಬರೋ ಹಾಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಈ ರೀತಿ ಸೀಸರ್ ತೊಗೊಂಡು ನಾವು ಎಲ್ಲಿಂದ ಮಾರ್ಕ್ ಮಾಡಿರ್ತೀವೋ ಅಲ್ಲಿಂದ ಕರೆಕ್ಟಾಗಿ ನಾವು ಕಟ್ ಮಾಡ್ಕೋಬೇಕು. ಸೊ ಈ ರೀತಿ ಹಿಂದೆ ಮುಂದೆ ಏನಾದರೂ ಪೇಪರ್ ಇದ್ದರೆ ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ವೆಡ್ಡಿಂಗ್ ಕಾರ್ಡ್ ಆಗಿರೋದ್ರಿಂದ ಇದಕ್ಕೆ ಕಲರ್ ಬೇಕಾದರೆ ನಾವು ಯಾವ ಕಲರ್ ಬೇಕಾದರೆ ಆ ಕಲರ್ನ ಹಾಕ್ಕೋಬೋದು. ಇಲ್ಲಾಂದರೆ ತಿಕ್ಕಾಗಿರೋ ಕಾರ್ಡ್ಬೋರ್ಡ್ ಶೀಟು ಕಲರ್ ಶೀಟ್ ಇರುತ್ತಲ್ಲ ಅದರಿಂದ ಆದರೂ ಈ ರೀತಿ ನಾವು ಮಾಡ್ಕೋಬೋದು. ಈ ಕಡೆ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಕಡೆ ನಾವು ಮಾರ್ಕ್ ಮಾಡಿರ್ತೀವಲ್ಲ ಆ ಕಡೆಗೂ ಸಹ ಇದೇ ರೀತಿ ನಾವು ಶೇಪಲ್ಲಿ ನಾವು ಯಾವ ಶೇಪಲ್ಲಿ ಮಾರ್ಕ್ ಮಾಡಿರ್ತೀವೋ ಆ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಾರ್ಡನ್ನು ಕಟ್ ಮಾಡಬೇಕಾದ್ರೆ ಅದನ್ನು ನೀಟಾಗಿ ಸಮವಾಗಿ ಮಾಡಿಕೊಂಡು ಇದನ್ನು ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಫ್ಲವರ್ ಶೇಪ್ ಬರುತ್ತೆ. ಸೊ ನೋಡಿ, ಒಂದು ಕಾರ್ಡು ನಾವು ಸರಿಯಾಗಿ ಹಿಂದೆ ಮುಂದೆ ಮಾಡಿದರೆ ಆ ಕಾರ್ಡಲ್ಲಿ ಅದು ಓಪನ್ ಆಗಿರಲ್ಲ. ಸೊ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಅದನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ಫ್ಲವರ್ ಶೇಪಲ್ಲಿ ಬರುತ್ತೆ. ಸೊ ಇದೇ ರೀತಿ ನಾನು ಇನ್ನೊಂದು ಕಾರ್ಡನ್ನು ಸಹ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಸೈಜಲ್ಲಿ ನಾವು ಇನ್ನೊಂದನ್ನು ಕಟ್ ಮಾಡ್ಕೋತೀವಲ್ಲ ಆ ಕಾರ್ಡನ್ನು ಕಟ್ ಮಾಡ್ಕೋಬೇಕು. ಮತ್ತು ಸೆಂಟರಲ್ಲಿ ನಾನಿಲ್ಲಿ ಫೋಲ್ಡ್ ಮಾಡಿಕೊಂಡು ಫ್ಲವರ್ ಶೇಪ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದೇ ರೀತಿ ಫೋಲ್ಡ್ ಮಾಡಿ ಒಂದು ಹೋಲ್ ಥರ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಅಗಲಕ್ಕೆ ಹೋಲ್ಡ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇದನ್ನು ಈ ರೀತಿ ಜೋಡಿಸ್ಕೊಂಡು ನಾವು ಒಂದು ದೀಪನ ರೆಡಿ ಮಾಡ್ಕೋಬೋದು. ನಾವು ಹೊರಗಡೆ ಕಾಸು ಕೊಟ್ಟು ಕೊಂಡ್ಕೊಳ್ಳೋದಕ್ಕಿಂತ ಈ ರೀತಿ ಮನೆಯಲ್ಲಿ ವೇಸ್ಟು ಅಂತ ಬಿಸಾಡೋ ವೆಡ್ಡಿಂಗ್ ಕಾರ್ಡಲ್ಲೇ ಈ ರೀತಿ ರೆಡಿ ಮಾಡ್ಕೋಬೋದು. ಈ ರೀತಿ 2 ಫ್ಲವರ್ ಶೇಪಲ್ಲಿ ಕಾರ್ಡನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಕಲರ್ನ ಹಾಕೋತಾ ಇದ್ದೀನಿ. ನಾವು ಕಲರ್ ಶೀಟ್ ಇದೆ ಅದನ್ನು ಅಂಟಿಸ್ಕೊಂಡು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಆಯಿಲ್ ಪೇಂಟ್ ತೊಗೊಂಡಿದ್ದೀನಿ. ಆಯಿಲ್ ಪೇಂಟನ್ನು ಈ ರೀತಿ ನೀಟಾಗಿ ನಾವು ಕಟ್ ಮಾಡ್ಕೊಂಡಿರೋ ಫ್ಲವರ್ಗೆಲ್ಲ ಪೇಂಟ್ ಹಾಕೋತಾ ಇದ್ದೀನಿ. ನಮ್ಗೆ ಯಾವ ಇಷ್ಟವಾದ ಕಲರು ಆ ಕಲರ್ನ ನಾವು ಪೇಂಟ್ ಮಾಡ್ಕೋಬೋದು. ನಾನಿಲ್ಲಿ ರೆಡ್ ಕಲರ್ ತೊಗೊಂಡಿದ್ದೀನಿ. ಫ್ಲವರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಕಾರ್ಡು, ಆ ಕಾರ್ಡ್ ಫುಲ್ಲು ಇದೇ ರೀತಿ ನಾನು ಕಲರ್ ಹಾಕೋತಾ ಇದ್ದೀನಿ. ಸೊ ಈ ರೀತಿ ಇಟ್ಕೊಂಡು 2 ಕಾರ್ಡನ್ನು ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ 2 ಕಾರ್ಡ್ಗೂ ನಾವು ಈ ರೀತಿ ಕಲರ್ ಮಾಡ್ಕೋಬೇಕು. ಕಲರ್ ಮಾಡ್ಕೊಂಡಾದ್ಮೇಲೆ 2 ಕಾರ್ಡನ್ನು ಒಂದು 5ರಿಂದ 10 ನಿಮಿಷ ಹಾಗೆ ಬಿಟ್ಟರೆ ಅದು ಫುಲ್ಲು ಡ್ರೈ ಆಗುತ್ತೆ. ಸೊ ಡ್ರೈ ಆಗೋಕ್ಕೆ ಬಿಡಬೇಕು. ನಾವು ಬೇಕು ಅಂದರೆ ಒಳಗಡೆಗೆ ಇನ್ನೊಂದು ಕಲರ್ ತೊಗೊಂಡು ಶೇಡ್ ಥರ ಮಾಡ್ಕೋಬೋದು. 2 ಕಲರ್ನೂ ಸಹ ಬಳಸಿ ನಾವು ಪೇಂಟ್ ಮಾಡ್ಕೋಬೋದು. ಈ ರೀತಿ ಫುಲ್ ಪೇಂಟ್ ಮಾಡಾದ್ಮೇಲೆ ಇದನ್ನು ಒಂದು 5 ನಿಮಿಷ ಅಥವಾ 10 ನಿಮಿಷ ಹಾಗೆ ಬಿಟ್ಟರೆ ಇದು ಫುಲ್ ಡ್ರೈ ಆಗುತ್ತೆ. ಸೊ ಇನ್ನೊಂದು ಕಾರ್ಡನ್ನು ಸಹ ನಾನು ಅದೇ ರೀತಿ ಪೇಂಟ್ ಮಾಡ್ಕೋತಾ ಇದ್ದೀನಿ. ಒಂಚೂರು ಎಡ್ಜಸ್ ಎಲ್ಲ ನೀಟಾಗಿ ಕವರ್ ಆಗೋ ಹಾಗೆ ನಾವು ಪೇಂಟ್ ಮಾಡ್ಕೋಬೇಕು. ಈ ರೀತಿ ನಾವು ಬೇಡ ಅಂತ ಬಿಸಾಡೋ ವೆಡ್ಡಿಂಗ್ ಕಾರ್ಡನ್ನು ಬಳಸ್ಕೊಂಡು ನಾವು ಈ ರೀತಿ DIYನ ಮಾಡಿಕೊಂಡು ಡೆಕೋರೇಷನ್ಗೆಲ್ಲ ಬಳಸ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆಯಲ್ಲಿ ಹಬ್ಬಗಳಿದ್ದಾಗ ಮತ್ತು ಫಂಕ್ಷನ್ಸ್, ಸಿಂಪಲ್ ಫಂಕ್ಷನ್ಸ್ ಇದ್ದಾಗ ಈ ರೀತಿ ನಾವು ರೆಡಿ ಮಾಡಿ ದೀಪನ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಹೊರಗಡೆ ಕಾಸು ಕೊಟ್ಟು ಕೊಂಡ್ಕೊಳ್ಳೋಕೆ ಹೋದರೆ ಮೀಶೋದಲ್ಲಾಗಲಿ ಅಥವಾ ಫ್ಲಿಪ್ಕಾರ್ಟಲ್ಲಾಗಲಿ ಆನ್ಲೈನಲ್ಲಿ ತರ್ಸೋಕ್ಕೆ ಹೋದ್ರೂ ಸಹ ಒಂದು ಫ್ಲವರ್ಗೆ ಏನಿಲ್ಲ ಅಂದರೆ 200ಇಂದ 300 ರುಪೀಸ್ ತೊಗೊಳ್ತಾರೆ ದೀಪಕ್ಕೆ. ಮನೆಯಲ್ಲಿ ದೀಪ ಇದ್ದೇ ಇರುತ್ತೆ. ಆ ದೀಪಕ್ಕೇ ನಾವು ಈ ರೀತಿ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಳಗಡೆಗೆ ನಾನು ಶೇಡ್ಗೋಸ್ಕರ ಬ್ಲ್ಯಾಕನ್ನು ಬಳಸಿದ್ದೀನಿ. ವೈಟ್ ಕಲರ್ ಇದ್ದರೆ ವೈಟ್ ಕಲರ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಸಿಂಗಲ್ ಕಲರೇ ಸಾಕು ಅಂದರೆ ಒಂದೇ ಕಲರಲ್ಲೂ ಸಹ ನಾವು ಕಲರ್ ಮಾಡ್ಕೋಬೋದು. ನಾನಿಲ್ಲಿ 2 ಕಲರ್ ಬಳಸಿದ್ದೀನಿ. ಇದನ್ನು ಕಲರ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಾವಿಲ್ಲಿ ಡ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ. ಡ್ರೈ ಆದಮೇಲೆ ನಾನು ಒಂದು ಶೀಟನ್ನು ಫೋಲ್ಡ್ ಮಾಡಿ ಸೆಂಟರಲ್ಲಿ ಸ್ವಲ್ಪ ಹೋಲ್ ಮಾಡ್ಕೊಂಡಿದ್ದೆ. ಸೊ ಅದೇ ರೀತಿ ಇನ್ನೊಂದು ಶೀಟನ್ನು ಸಹ ನಾವು ಯಾವ ರೀತಿ ಫ್ಲವರ್ ಶೇಪಲ್ಲಿ ಕಟ್ ಮಾಡಿದ್ವಲ್ಲ ಅದೇ ರೀತಿ ನಾವು ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ಹೋಲ್ ಮಾಡ್ಕೋಬೇಕು ಸೆಂಟರಲ್ಲಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಾದ್ಮೇಲೆ ಸೀಸರ್ ತೊಗೊಂಡು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಅಗಲ ಬರೋ ಹಾಗೆ ನಾವು ಕಟ್ ಮಾಡ್ಕೋಬೇಕು, ತುಂಬ ಅಗಲ ಮಾಡಬಾರ್ದು. ಈ ರೀತಿ ಮಾಡಾದ್ಮೇಲೆ ಲೋಟಸ್ ಶೇಪಲ್ಲಿ ಪೇಪರ್ನ ಕಟ್ ಮಾಡ್ಕೊಂಡಾದ್ಮೇಲೆ ಈಗ ನಾನು ಈ ರೀತಿ ದೀಪ ತೊಗೊಂಡಿದ್ದೀನಿ. ಈ ರೀತಿ ದೀಪ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಈ ರೀತಿ ನೋಡಿ ಕೆಳಗಡೆ ನೆಟ್ ಇರುತ್ತೆ. ಸೊ ಈ ರೀತಿ
ರೀತಿ ಓಪನ್ ಮಾಡ್ಕೊಂಡಾದ್ಮೇಲೆ ಸ್ಕ್ರೂನ ನಾವು ಮಾಡ್ಕೊಂಡಿರೋ ಲೋಟಸ್ ಫ್ಲವರ್ ಶೇಪ್ನ ಈ ರೀತಿ ಆ ಪೇಪರ್ನ ಈ ರೀತಿ ಸೇರಿಸ್ಕೋಬೇಕು. ದೀಪಕ್ಕೆ ಸೇರಿಸ್ಕೊಂಡಾದ್ಮೇಲೆ ಕೆಳಗಡೆ ಆ ಸ್ಕ್ರೂ ಇರುತ್ತಲ್ಲ ಅದನ್ನ ಟೈಟ್ ಮಾಡ್ಕೊಂಡಾದ್ಮೇಲೆ ಒಂದು ಚಿಕ್ಕದು ಒಂದು ದೊಡ್ಡದು ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಚಿಕ್ಕದ ಮೇಲೆ ಬರಬೇಕು ಮತ್ತು ದೊಡ್ಡದಾಗಿರೋದು ಕೆಳಗಡೆ ಬರಬೇಕು. ಆ ರೀತಿ ಮಾಡಿಕೊಂಡು ಫ್ಲವರ್ಸ್ ಶೇಪಲ್ಲಿ ಓವರ್ಲ್ಯಾಪ್ ಆಗಬಾರ್ದು, ಒಂದ್ರ ಪಕ್ಕ ಒಂದು ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಸ್ಕ್ರೂನ ಟೈಟ್ ಮಾಡ್ಕೋಬೇಕು. ದೀಪ ರೆಡಿಯಾಗಿದೆ. ಈ ರೀತಿ ಫ್ಲವರ್ ಶೇಪಿನ ದೀಪನ ನಾವು ಹೊರಗಡೆ ಕೊಂಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಹಳೆ ವೆಡ್ಡಿಂಗ್ ಕಾರ್ಡ್ನ ಬಳಸ್ಕೊಂಡು ಮಾಡ್ಕೋಬೋದು. ಇದನ್ನು ನಾವು ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಈ ರೀತಿ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನಾನಿಲ್ಲಿ ವಾಸ್ತು ಬಟ್ಲು ಬರುತ್ತಲ್ಲ ಅದರಲ್ಲಿ ನೀರು ಹಾಕ್ಕೊಂಡು ಶಾಮಂತಿಗೆ ಹೂವು ಮತ್ತು ರೋಸಿಂದ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಈ ರೀತಿ ಹೂವನ್ನೆಲ್ಲ ಬಟ್ಲಿಗೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಮಧ್ಯಕ್ಕೆ ನಾವು ಒಂದು ಲೋಟ, ಗ್ಲಾಸಿನ ಲೋಟ ಆಗಲಿ ಅಥವಾ ನಾರ್ಮಲ್ ಲೋಟನೇನು ಇಲ್ಲಾಂದರೆ ಒಂದು ಬಟ್ಲಾಗಲಿ ಬೋರ್ಲ್ ಹಾಕಬೇಕು. ಈ ರೀತಿ ಹಾಕ್ಕೊಂಡು ಅದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ದೀಪನ ಇಡಬೇಕು. ಇದಕ್ಕೆ ಮುಂಚೆ ನಾನಿಲ್ಲಿ ಶಾಮಂತಿಗೆ ಹೂವು ಹಾಕ್ಕೊಂಡಿದ್ದಲ್ಲ, ಅದ್ರ ಜೊತೆಗೆ ರೋಸ್ ಕೂಡ ಹಾಕೋಣ ಅಂತ ಹೇಳಿ ರೋಸ್ ಫ್ಲವರ್ಸ್ನ ಹಾಕೋತಾ ಇದ್ದೀನಿ. ನಾವು ರೋಸ್ ಫ್ಲವರ್ಸ್ನ ಈ ರೀತಿ ರೋಸ್ ಫುಲ್ ಆದರೂ ಹಾಕೋಬೋದು, ಇಲ್ಲಾಂದರೆ ಬರೀ ಪೆಟಲ್ಸ್ನೂ ಸಹ ನಾವು ಕಟ್ ಮಾಡಿನೂ ಹಾಕ್ಕೊಂಡು ಈ ರೀತಿ ಅಲಂಕಾರ ಮಾಡ್ಕೋಬೋದು. ರೋಸು ಮತ್ತು ಶಾಮಂತಿಗೆ ಫ್ಲವರ್ನ ಹಾಕೊಂಡಾದ್ಮೇಲೆ ನಾನು ಮಧ್ಯಕ್ಕೆ ಒಂದು ಲೋಟ ಇಡ್ತಾ ಇದ್ದೀನಿ. ನಾವು ಈ ರೀತಿ ಗ್ಲಾಸ್ ಲೋಟದಲ್ಲಿ ನೀರು ಫಿಲ್ ಮಾಡಿ ಬೋಲ್ ಹಾಕೋಬೋದು, ಇಲ್ಲಾಂದರೆ ನಾರ್ಮಲ್ ಸ್ಟೀಲ್ ಲೋಟನೇ. ಇದು ತುಂಬ ಹೈಟ್ ಆಯಿತು ಅನಿಸ್ತು, ಸೊ ಅದಕ್ಕೆ ನಾನಿಲ್ಲಿ ಚಿಕ್ಕ ಲೋಟ ಇಡ್ತಾ ಇದ್ದೀನಿ. ಸೊ ಈ ರೀತಿ ನಾವು ಹೈಟಾಗಿ ಸ್ವಲ್ಪ ಹೈಟ್, ಅದಕ್ಕೆ ನೀರಿಗಿಂತ ಒಂಚೂರು ಹೈಟ್ ಇದ್ದರೆ ಸಾಕು, ತುಂಬ ಹೈಟ್ ಇದ್ದರೆ ತುಂಬ ಹೈಟಾಗಿ ಕಾಣುತ್ತೆ. ನಾನು ಇಲ್ಲಿ ಗ್ಲಾಸ್ ಲೋಟನ ತೆಗೆದು ಈ ರೀತಿ ಚಿಕ್ಕ ಲೋಟ ಇಟ್ಕೋತಾ ಇದ್ದೀನಿ. ಈ ರೀತಿ ಮಧ್ಯಕ್ಕೆ ಒಂದು ಲೋಟ ಇಟ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿರೋ ದೀಪನ ಇದ್ರ ಮೇಲೆ ಇಟ್ಟು ದೀಪನ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ನಾವು ಮನೆಯಲ್ಲಿ ಸಿಂಪಲ್ ಫಂಕ್ಷನ್ಸ್ ಇದ್ದಾಗ ಮತ್ತು ಹಬ್ಬಗಳಲ್ಲಿದ್ದಾಗ ವಾಸ್ತು ಬಟ್ಲು ಇರ್ತೀವಲ್ಲ ಆವಾಗ ನಾವು ಈ ರೀತಿ ದೀಪನ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ನಾವು ದೀಪನ ಹಾಗೇನೂ ಸಹ ನಾವು ಸೈಡಲ್ಲೆಲ್ಲ ಇಟ್ಟು ಡೆಕೋರೇಷನ್ ಪರ್ಪಸ್ಗೂ ಸಹ ಬಳಸ್ಬೋದು. ಹಚ್ಚಿಬಿಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ದೀಪಾವಳಿ ಹಬ್ಬದ ಟೈಮಲ್ಲೂ ಸಹ ಈ ರೀತಿ ನಾವು ಚಿಕ್ಕ ಚಿಕ್ಕ ದೀಪ ಹಚ್ತೀವಿ. ಅದಕ್ಕೆ ನಾವು ಈ ರೀತಿ ಫ್ಲವರ್ಸ್ನ ರೆಡಿ ಮಾಡಿಕೊಂಡು ದೀಪನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ದೀಪಾವಳಿ ಹಬ್ಬದ ಟೈಮಲ್ಲಾಗಲಿ ಅಥವಾ ಫಂಕ್ಷನ್ಸಲ್ಲೆಲ್ಲ ಆಗಲಿ ಈ ರೀತಿ ದೀಪನ ಹಚ್ಚೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.